ಇನ್ನು ಒಂದು ಇದಲ್ಲ ಏನಂತೀರ, ಹುಡುಗ ಹುಡುಗ ಅಲ್ಲ, ಗಂಡಸರು ಗಂಡಸರು 30, 32, 35, 35 ತನಕ ಮದುವೆ ಆಗಿಲ್ಲ ಅಂದರೆ 30 ಮೇಲೆ ಸ್ವಲ್ಪ ಮಾರ್ಕೆಟು ಡೌನ್ ಆಗ್ಬೋದು ಹುಡುಗರಿಗೆ, ಗಂಡಸರಿಗೆ. ಬಟ್ 30 ಒಳಗೇ ಎಲ್ಲ ಸಂಬಂಧಿಕರೆಲ್ಲ ಹುಡುಕಿ ಇದು ಮಾಡಿ ಮದುವೆ ಅಂತೂ ಹುಡುಗನಿಗೆ 30 ಒಳಗೆ ಮಾಡ್ತಾರೆ. ಅಂದರೆ 30, 32, 32 ಒಳಗಂತೂ ಹುಡುಗಂಗೆ ಮದುವೆ ಮಾಡ್ತಾರೆ. ಇಲ್ಲ ನನ್ನ ಮದುವೆನೇ ಆಗಲ್ಲ ಅಂದರೆ ಹುಡುಗ ಮತ್ತೆ ಗಲಾಟೆ. ಮದುವೆನೇ ಆಗಲ್ಲ ಆಪ್ಷನ್ನು ಹುಡುಗನೇ ಇದು ಮಾಡಬೇಕು, ಬಿಟ್ಟರೆ ಸಮಾಜ ಆಪ್ಷನ್ ಕೊಡಲ್ಲ. ಈಗ ನಾನು ಮದುವೆನೇ ಆಗಲ್ಲ, ಒಬ್ಬನೇ ಇರ್ತೀನಿ, ಏನೋ ಬೇರೆ ಏನೋ ಸಾಧನೆ ಏನೋ ಮಾಡ್ತೀನಿ, ಹಂಗೆ ಸಮಾಜ ಬಿಡಲ್ಲ. ಅಂದರೆ ನಾನು ತೀರಾ ಒಂದು ದೃಢ ನಿರ್ಧಾರ ಮಾಡಬೇಕು ನಾನು. ಇಲ್ಲ ಅಂದರೆ ನನ್ನದು ಕತೆ ಬೇರೆ ಆಗತ್ತೆ. ಹುಡುಗಂಗೆ ಇಷ್ಟು ಕಷ್ಟ, ಇನ್ನು ಹುಡುಗಿಯರಿಗೆ ಲೆಕ್ಕ ಹಾಕಿ. ಹುಡುಗಿಯರಿಗಂತೂ 21 ಆಗ್ತಿದ್ದಂಗೆ ಮದುವೆ ಅಂತ ಶುರು ಮಾಡ್ತಾರೆ. 21, 25 ಒಳಗೆ ಹುಡುಗಿ ಮದುವೆ ಆಗಿಬಿಡ್ಬೇಕು. ಹುಡುಗಿ ನಾನು ಸನ್ಯಾಸಿ ಆಗ್ತೀನಿ, ಮಠ ಸೇರ್ತೀನಿ ಅಂದರೆ ಚಾನ್ಸೇ ಇಲ್ಲ. ಹುಡುಗರಿಗೆ ಎಷ್ಟು ಕಷ್ಟ ಇದೆ, ಇನ್ನು ಹುಡುಗಿಯರಿಗಂತೂ ಆದರೂ 3-4 ಪಟ್ಟು ಕಷ್ಟ ಇದೆ. ಅಂದರೆ ಅವರು ತೀರಾ ಒಂದು ಇಂಡಿಪೆಂಡೆಂಟಾಗಿ ಬೆಳ್ಕೊಂಡು ಬಂದಿದ್ರೆ ಆ ಹುಡುಗಿ ಓಕೆ. ಎಲ್ಲದಕ್ಕೂ ಮನೆಯವ್ರ ಮೇಲೆ ಡಿಪೆಂಡಾಗಿ ಬೆಳೆದಿದ್ರೆ ಅಂತೂ ಚಾನ್ಸೇ ಇಲ್ಲ. ಸಮಾಜ 25, 30 ಗ್ಯಾರಂಟಿ ಆ ಹುಡುಗಿಗೆ ಮದುವೆ ಮಾಡೇ ಇದು ಮಾಡ್ತಾರೆ. ಒಟ್ಟು ಸಮಾಜದಲ್ಲಿ ಸಿಂಗಲ್ಗಳಿಗೆ ಜಾಸ್ತಿ ಬೆಲೆ ಇಲ್ಲ. ಅಂದರೆ ಸುಮ್ಮನೆ ನಾನು IT ಕಂಪ್ನಿಯಲ್ಲಿ ಇಲ್ಲ ಯಾವುದೋ ಇದ್ರಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ, ಸಿಂಗಲ್ ಆಗಿರ್ತೀನಿ, ಮದುವೆ ಆಗಲ್ಲ. ಸಮಾಜ ತುಂಬ ಪ್ರಯತ್ನ ಪಡ್ತಾರೆ, ಅದನ್ನೆಲ್ಲ ಮೀರಿಸೋ ಇದಿರಬೇಕು ನಮ್ಮಲ್ಲಿ. ಸಾಧಾರಣಕ್ಕಂತೂ ಸಿಂಗಲ್ ಆಗಿರೋಕ್ಕೆ ಬಿಡಲ್ಲ, ಹುಡುಗರಿಗೆ ಬಿಡಲ್ಲ. ಹುಡುಗಿಯರಿಗಂತೂ ಹುಡುಗಿಯರಲ್ಲ, ಮಹಿಳೆಯರು, ಗಂಡಸರಿಗೆ ಸಮಾಜ ಅವ್ರಿಗೇನೋ ಅದೊಂದು ಸ್ಟೇಜ್ ಇದು ಮಾಡಿದ್ರೆ ಸಾಮಾಜಿಕ ಜವಾಬ್ದಾರಿ ನಿಭಾಯಿಸಿದ್ದೀವಿ ಅಂತ ಅವರಿಗೆ. ಬಟ್ ವೈಯಕ್ತಿಕ ಇಂಡಿವಿಜುವಲ್ ಚಾಯ್ಸ್ ತುಂಬ ಬಲವಾಗಿ ಇರಬೇಕು. ನೀವು ಸುಮ್ಮನೆ ನಗ್ನಗ್ತಾ ನಂಗೆ ಬೇಡ ಮದುವೆ, ನಗ್ನಗ್ತಾ ನನಗೆ ಬೇಡ ಮದುವೆ ಅಂದರೆ ಎಲ್ಲ ಸೇರ್ಕೊಂಡು ಇದು ಮಾಡಿ ಕಟ್ತಾರೆ ಯಾರೋ ಒಂದು ಮದುವೆ. ಬಲವಾಗಿ ಹೇಳಬೇಕು, ನಾನು ಇಂಟ್ರೆಸ್ಟ್ ಇಲ್ಲ ನನಗೆ ಮದುವೆಯಲ್ಲಿ, ಆಗಲ್ಲ ಅಷ್ಟೇ. ಅದನ್ನು ಮತ್ತೆ ಮತ್ತೆ ಹೇಳ್ತಾ ಇರಬೇಕು. ಮತ್ತೆ ಅವ್ರು ಮತ್ತೆ ಮತ್ತೆ ಪ್ರಯತ್ನ ಪಡ್ತಾ ಇರ್ತಾರೆ. ಆ ಹುಡುಗ ಮತ್ತೆ ಮತ್ತೆ ಅದೇ ಹೇಳ್ತಾ ಇರಬೇಕು. ಇಲ್ಲ ಯಾವ್ದಾದ್ರು ಮಠ ಸೇರ್ಕೊ, ಇದು ಮಾಡ್ಕೊಂಡು ಅಲ್ಲಿ ಮಠನೂ ಸೇರ, ಇದು ಆಶ್ರಮ ಮಠ ಅದು ಸೇರಲ್ಲ. ಹಂಗೆ ಸುಮ್ಮನೆ ಇರ್ತೀವಿ ಸಿಂಗಲ್ಲಾಗಿ. ಆ ಆಪ್ಷನ್ನು
ಹ್ಮ್. ಆ ಆಪ್ಷನ್ನು ತುಂಬ ಕಡಿಮೆ. ಇಲ್ಲ ನೀನು ಮಠ ಸೇರಬೇಕು, ಇಲ್ಲ ಮದುವೆ ಆಗಬೇಕು, ಎರಡೇ ಆಪ್ಷನ್. ಮಧ್ಯೆ ಇನ್ನೊಂದು ಮದುವೆನೂ ಆಗಲ್ಲ, ಮಠನೂ ಸೇರಲ್ಲ. ಮಧ್ಯದ ಆಪ್ಷನ್ ಮಧ್ಯದ ಆಪ್ಷನ್ ತುಂಬ ಡೇಂಜರು. ತುಂಬ ಹುಷಾರಾಗಿರಬೇಕು. ಹಾಗೆ ತುಂಬ ಫರ್ಮ್ ಆಗೂ ಇರಬೇಕು. ಇಲ್ಲ ಅಂದರೆ ಇಲ್ಲ, ನಗ್ನಗ್ತಾ ಇಲ್ಲ ಅಂದರೆ ನಗ್ನಗ್ತಾ ಇಲ್ಲ ಅಂದರೆ ಕಟ್ತಾರೆ ಹಾಕ್ಕಂಡು. ಸೊ ಇಲ್ಲ ಎಲ್ಲರೂ ಫಾರಿನಿಗೆ ಹೋಗ್ಬೇಕು, ಒಂದು 4-5 ವರ್ಷ ಫಾರಿನಿಗೆ ಹೋಗ್ಬಿಡ್ಬೇಕು. ಸಿಗಲೇಬಾರ್ದು ಇಲ್ಲಿ ಯಾರು ರಿಲೇಷನ್ನಿಗೆ ಯಾರಿಗೂ ಸಿಗಬಾರ್ದು. ಹಂಗೆ ಫಾರಿನಿಗೆಲ್ಲ ಹೋದರೆ ತಪ್ಸ್ಕೊಬೋದು. ಹಂಗೂ ಏನಾದ್ರು ಮಧ್ಯದಲ್ಲಿ ಒಂದು ವರ್ಷಕ್ಕೊಂದು ಸಲ ಬಂದರೆ ಅವಾಗಲೂ ಇಟ್ಕೊಳ್ತಾರೆ. ಬಟ್ ಅವ್ರಿಗೆ ಸಂಪರ್ಕಕ್ಕೆ ಸಿಗಲಿಲ್ಲ ಅಂದರೆ ಬಚಾವು. ಸಿಕ್ಕಿದ್ರೆ ಮತ್ತೆ ಮುಗೀತು ಕತೆ.